ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಆಗೋದು. ಗಂಡು ಮಕ್ಕಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ರು ಹೊರಟೋಗ್ತಾರೆ, ಅವರು ದೂರ ಇದ್ರು ಹೊರಟೋಗ್ತಾರೆ. ಹೆಣ್ಣು ಮಕ್ಕಳಿಗೆ ನೋಡಿದ್ದೀರಾ ನೀವು, ಹಳೆ ಮೈಸೂರು ಇರ್ಬೋದು, ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು, ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳಿಸಲ್ಲ ಹೆಣ್ಣು ಮಕ್ಕಳನ್ನ. ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ. ಇದರಿಂದ ನಿಮಗೆ ಜಸ್ಟ್ 240 ಕೋಟಿ 250 ಕೋಟಿ ಅಷ್ಟೇ ಖರ್ಚಾಗೋದು. ಯಾವ್ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದ್ರೆ ಅದು ಕರೆಕ್ಟೇ. ನೋಡಿ ಸರ್, ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟ್ ಪಾಪ. ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವತ್ಥನಾರಾಯಣ ಮಂತ್ರಿ ಆಗಿದ್ರು, ನೀವು ಮಂತ್ರಿ ಆಗಿದ್ರೆ ಇದನ್ನ ತಂದಿದ್ದೀರಿ. ಅದು ನಿಮ್ದ ಕಾನ್ಸೆಪ್ಟು ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನ್ ಸಂಬಂಧ? ವೆರಿ ಸಿಂಪಲ್. ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ, ಅದೇ ಓದ್ತಾ ಇರ್ತಾರೆ. ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಯಾರ್ಡ್ ಸ್ಟಿಕ್ ಇಟ್ಟಿದ್ದೀವಿ, ಇಷ್ಟು ದುಡ್ಡು ಇರಬೇಕು, ಇಷ್ಟು ಇದಿರಬೇಕು ಅಂತ. ಮೈಸೂರು ಯೂನಿವರ್ಸಿಟಿ, ಈಗ ಮಂಡ್ಯ ತಗೊಳ್ಳಿ, ನೀವು ಚಾಮರಾಜನಗರ ತಗೊಳ್ಳಿ, ಎರಡು ತಗೊಳ್ಳಿ. ಮೈಸೂರು ಯೂನಿವರ್ಸಿಟಿಲಿ ಮಗು ಸರ್ಟಿಫಿಕೇಟ್ ತಗೊಳೋದಕ್ಕೂ, ಚಾಮರಾಜನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತಗೊಳೋದಕ್ಕೂ, ಮಂಡ್ಯ ತಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿದ್ದೀರಾ? ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ ಹೋಗ್ಬೇಕಾಯ್ತು. PS ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ, ಕಾಲೇಜು. ಆಗ ನನಗೆ ನೆನಪಿದೆ, ನನಗೆ SM ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಟ್ಟಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ. ದೋಸ್ ಬೆಂಗಳೂರಿಗೆ PS ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ. ಸೊ ಹಂಗೆ ಆಮೇಲೆ ಅದಾಯ್ತು, ಏನೇನೋ ಆಯ್ತು, ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಎವ್ರಿ ಒನ್ ವುಡ್ ಲೈಕ್ ಬೆಂಗಳೂರು ಯೂನಿವರ್ಸಿಟಿ, ಅದಕ್ಕೆ ಆದಂತ ಒಂದು ಇದಿದೆ. ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು. ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ, ಬೇರೆ ಏನಿಲ್ಲ. ನಮ್ಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಷನಿಸ್ಟ್ ಕರೆದು, ನನಗೂ ಕೂಡ ಬೈ ಪ್ಯಾಷನ್ ಐ ಆಮ್ ಅನ್ ಎಜುಕೇಷನಿಸ್ಟ್, ದೋ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್. ಫುಲ್ ಹೇಳ್ಬಿಡಿ, ಅದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ಇನ್ನೊಂದ್ಸರಿ ಡೈಲಾಗ್ ಪೂರ್ತಿ ಡೈಲಾಗ್ ಅಲ್ಲ, ಇಟ್ ಇಸ್ ನಾಟ್ ನೀವು ಕಳಿಸಿದ ತಿಹಾರ್ ಜೈಲಿಂದ ನಾನು ಬಂದ ಮೇಲೆ ಒಂದು ಪಾರ್ಟಿ ಆಫೀಸಲ್ಲಿ ಒಂದು ಮಾತು ಹೇಳಿದೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ. ನಾನು ಓದಲಿಲ್ಲ, ನಾ ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ರು ನಮ್ಮ ಪಾರ್ಟಿಯವರು. ಸೊ ಆಮೇಲೆ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 47ನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದವನು. ನನಗೂ ಪ್ಯಾಷನ್ ಇದೆ, ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು, ಏನು ಮಾಡಬೇಕು. ಅದನ್ನೇ ನನ್ನ ಕಬಡ್ಡಿ ಆಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು ನಮ್ಮ ಅಶೋಕ್ ಅವರು. ಸೊ ಹಂಗೆ ವಿ ಹ್ಯಾವ್ ಲುಕ್ಡ್ ಇಟ್ ಆಲ್ ದಟ್. ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ನಾವು ಕೊಡಿ, ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ. ಲೆಕ್ಚರರ್ಸ್ ಯಾರು ಹೋಗಲ್ವಲ್ರಿ? ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ? ಎಲ್ಲಿ ಇರ್ತಾರೆ? ವಿ ಆರ್ ನಾಟ್ ಒಂದು ಬ್ಯಾನ್ ಮಾಡಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಮರ್ಜ್ ಇಟ್, ದಟ್ಸ್ ಆಲ್. ನೀವೇನ್ ಮಾಡಿದ್ರಿ, ಭಾಗ ಮಾಡಿದ್ರಿ. ನಾವೇ ನೋಡ, ನಿಮ್ದು ನಮ್ಗೂ ಏನಪ್ಪಾ ಅಂತಂದ್ರೆ ಯು ಡಿವೈಡ್ ಪೀಪಲ್, ವಿ ಯುನೈಟ್ ಪೀಪಲ್. ನಮ್ಗೂ ನಿಮ್ಗೂ ವ್ಯತ್ಯಾಸ. ಮನೆ ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದ್ದಾರೆ. ಇವ್ರೇನು ಅರ್ಥ ಮಾಡ್ಕೋಬೇಕು? ಫಸ್ಟ್ ಹೇಳ್ತೀನಿ, ಒಂದು ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಅಕಾಡೆಮಿಕ್. ಒಬ್ಬ ರಿಜಿಸ್ಟ್ರಾರ್ನ ಒಬ್ಬ ಯೂನಿವರ್ಸಿಟಿ ವೈಸ್ ಮಾಡ್ಬಿಟ್ರೆ ಯೂನಿವರ್ಸಿಟಿನಾ ಯೂನಿವರ್ಸಿಟಿ ಎಜುಕೇಶನಿಸ್ಟ್ ಸನ್ಮಾನ್ಯರೇ, ನಾ ಮಾತಾಡೋರ್ಗು ನೀವು ಜಾಸ್ತಿ ಎಕ್ಸ್ಪರ್ಟೈಸ್ ಮಾಡಿದೀವಿ ಸರ್. ಎಲ್ಲ ಬಂದಿದ್ದೀವಿ. ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿರೋ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ, ಈಗ ಏನೊಂದು ಜಿಯೋಗ್ರಫಿ. ಈಗ ನಿಮ್ಮ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ, ಅಲ್ಲಿದೆ ಆದಂತ ಇತಿಹಾಸ ಇದೆ, ಅಲ್ಲಿದೆ ಆದಂತಹ ಭಾವನೆಗಳಿದೆ. ಮಂಡ್ಯಗೂ ಮೈಸೂರು ಒಂದೇನಾ? ಮಂಡ್ಯ ಭಾವನೆನೇ ಬೇರೆ ಇರ್ತದೆ, ತುಮಕೂರಿನ ಭಾವನೆ ಬೇರೆ ಇರ್ತದೆ. ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು, ಇತಿಹಾಸ ಅಂದ್ರೆ ಏನು ಓದೋದು, ಆ ಭಾಗ ಸ್ವಾಮಿ ಕೂತ್ಕೊಳ್ಳಿ.
ಅದಕ್ಕೆ ಇಲ್ಲ ಜಿಲ್ಲೆ ತಾಲೂಕಿಗೆ ಇವತ್ತು ನಾವು ಕೇಳ್ತಿರೋದು ಆಡಳಿತದಲ್ಲಿ ನಾವೇನ್ ಡಿಸೈನ್ ಮಾಡಿದೀವಿ ಇವರು ಕೈಗೆಟ್ಟಿದೆ ಬೈ ಬರ್ತ್ ಅಗ್ರಿಕಲ್ಚರ್ ಇಲ್ಲ ಯೂನಿವರ್ಸಿಟಿಗಳು ಮಾಡ್ತೀರಾ ತಾಲೂಕು ಪ್ರೊಫೆಷನ್ ಭಾವನೆಗಳು ಬಗ್ಗೆ ಸಮಯ ಕೊಟ್ಟಿದ್ದಾರೆ ನಾನು ಏನು ಹೇಳಕ್ಕೆ ಬಹಳ ಸವಿಸ್ತಾರವಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಒಬ್ಬ ಕೇರ್ಪೇಟೆ ಒಂದು ಕಾಲೇಜನ್ನು ಮೈಸೂರಿನ ಒಬ್ಬ ಡೀನ್ ಹುಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ದೊಡ್ಡದ. ಹಾಗೆ ನಾವು ಹೇಳಬೇಕು, ಹಾಗೆ ಹಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು. ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು? ಒಂದೇ ಸಾಕಿತ್ತು. ಇವರ ಪ್ರಕಾರ ಆದರೆ ಒಂದೇ ಸಾಕು. ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು? ಬೇರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ರೀತಿ ಜಸ್ಟಿಫಿಕೇಶನ್ ಇವ್ರು ತಗೊಳ್ಳೋದಾದ್ರೆ ಇದಕ್ಕೇನು ಉತ್ತರ ಹೇಳೋದು ನಾವು? ಇವತ್ತು ನಾವು ಹೇಳಬೇಕಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಆ ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಅಲ್ಲಿ ಕೊಟ್ಟಿರೋದು, ಕೇಳಿದರೆ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮಗೇನು ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ. 2 ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ 2 ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು. ಇನ್ನು ಮಿಕ್ಕಿದ್ದು ಅದು ಅಲ್ಲೇ ಏನು ಒಂದು ರಿಸೋರ್ಸ್ ನ ಅಲ್ಲೇ ಉತ್ಪಾದನೆ ಆಗುವಂಥದ್ದಾಗುತ್ತೆ. ಅಡ್ಮಿನಿಸ್ಟ್ರೇಷನ್ಗೆ ಹಳೆದಂಗೆ ಇವರು ಮೈಸೂರು ಯೂನಿವರ್ಸಿಟಿನಲ್ಲಿ 1000 ಸಿಬ್ಬಂದಿ ಇಟ್ಕೊಂಡಿರೋದಲ್ಲ, ಮರು ಹಂಚಿಕೆಯನ್ನು ಮಾಡಿದ್ದೀವಿ. ಸಿಬ್ಬಂದಿಗಳ ಮರು ಹಂಚಿಕೆ ಮಾಡಿದ್ದೀವಿ. ಇವ್ರು ಹೇಳಿದ್ರು ಮಂಡ್ಯಕ್ಕೆ ಯಾರು ಹೋಗ್ಲಿಕ್ಕೆ ಸಿಬ್ಬಂದಿ ಸರಿ ಇಲ್ಲ, ಹೋಗ್ಲಿಕ್ಕೆ ರೆಡಿ ಇಲ್ಲ, ಯಾರು ಟೀಚಿಂಗ್ ಸ್ಟಾಫ್ ರೆಡಿ ಇಲ್ಲ ಅಂದ್ರೆ ಮಂಡ್ಯ ಎಲ್ಲಿದೆ? ಮಂಡ್ಯಕ್ಕೆ ಹೋಗ್ಲಿಕ್ಕೆ ನಾವ್ ಹೇಳಿರೋದು ಖಾಲಿ ಇರುವಂತ ಉದ್ಯೋಗನ್ನ ಬರಿಸಿ ಬರೀ 15,000 ರೂಪಾಯಿ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕ್ಯೂನಲ್ಲಿ ನಿಂತಿರ್ತಾರೆ. ಗೆಸ್ಟ್ ಫ್ಯಾಕಲ್ಟಿ 15,000 ರೂಪಾಯಿ ಸಂಬಳಕ್ಕೆ PhD ಮಾಡಿದವನು ಸಂಬಳಕ್ಕೆ ಕ್ಯೂನಲ್ಲಿ ನಿಂತಿರ್ತಾನೆ. ಇವತ್ತು ಆ ಖಾಲಿ ಇರುವಂತ ಉದ್ಯೋಗ ನಾವು ನಮ್ಮ ಕಾಲದಲ್ಲಿ ಭರ್ತಿ ಮಾಡ್ತಿದ್ದು. ಭರ್ತಿಯನ್ನು ಮಾಡೋ ಮುಂಚೆ ಯಾವ ರೀತಿ ನೇಮಕ ಆಗಬೇಕು, ಯಾವ ಕ್ರಮದಲ್ಲಿ ನೇಮಕ ಆಗಬೇಕು, ಯಾವ ಕ್ರಮದಲ್ಲಿ ನೇಮಕ ಆಗಬೇಕು, ಯಾವ ಪ್ರಕಾರದಲ್ಲಿ ನೇಮಕ ಆಗಬೇಕು, ಸಿಬ್ಬಂದಿಗಳು ನಾವು ಮರುಹಂಚಿಕೆಯನ್ನು ಮಾಡಿದ್ದೀವಿ. ಅಲ್ಲಿ ಯಾರು ಇವರಿಗೆ ಸರ್ಕಾರದಿಂದ ಮಾತಾಡ್ತಾರೆ ಅವ್ರು ಮಾತಾಡ್ತಿದ್ರು, ಇಲ್ಲಿಂದ ಮಾತಾಡಿದ್ರು, ಅಲ್ಲಿಂದ ಮಾತಾಡ್ತಾರೆ. ಅಲ್ಲ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಏನೋ ಓದ್ಕೊಂಡಿದ್ದಾರೆ, ಪಬ್ಲಿಕ್ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಬೇಕು, ಬೆಳೆಸಬೇಕು, ಸ್ಥಾಪನೆ ಮಾಡಬೇಕು. ಈಗ ಅಶೋಕ್ ಇವರೇಗಿಂದ ಪಡಿತಾರೆ. ಆಯ್ತು, ಸರ್ಕಾರ ತನಿಖೆ ಚರ್ಚೆಗಳಿದೆ ಅಂತ ಅವಕಾಶ ಕೊಡುವ. ಈಗ ಇಲ್ಲಿಂದ ಒಂದು ಯೂನಿವರ್ಸಿಟಿ ಅಶೋಕ್ ಅವರು ಮಾತಾಡಲಿ, ವಿಚಾರ ಮಾಡಿ, ಮಾತಾಡಲಿ, ಒಂದು ದೊಡ್ಡ ವಿಚಾರ ಮಾಡಿ ಮಾತು ಮಾತಾಡ್ತಿರೋದು ನಮ್ಮ ಮಾತು ಇವ್ರಿಗೆ ಗೊತ್ತಾಗಿದೆ. ಆಯ್ತು, ಇವ್ರಿಗೆ ನೋವಾಗಿದೆಯಾ? ತಾವು ಹೇಳಿದ್ರೆ ಮಾಹಿತಿ ಮುಗಿಸಿ ಬೇಜಾರು ಮಾಡ್ತಾ ಇದೀವ. ಓಕೆ, ಅದನ್ನು ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಎದ್ದು ಮಾತಾಡ್ತೀರಿ, ನೀವು ಎದ್ದು ಮಾತಾಡಿ, ಅಲ್ಲಿಂದ ಮಾತಾಡ್ತಾರೆ. ನಿಮ್ಗೆ ಬೇಕಾದ್ರೆ ನೀವು ಮಾತಾಡುದು, ಅವ್ರಿಗೆ ಬೇಕಾದ್ರೆ ಮಾತಾಡುದು. ನೀವು ಅವರೊಂದೂರುದು, ಅವರು ಇವರೊಂದೂರುದು, ಇಬ್ಬರು ಸರಿ ನಮ್ಮೊಂದೂರುದಿಲ್ಲ. ಸನ್ಮಾನ್ಯ ಮಂತ್ರಿಗಳು ಏನಿದ್ರು ಉತ್ತರ ಕೊಡ್ತಾ ಕೊಡಿ. ಕೂತ್ಕೊಳ್ಳಿ. ಈಗ ಸುಧಾಕರ್ ಕೂತ್ಕೊಳ್ತಾವ. ಈಗ ಒಂದು ಹೇಳ್ತಾನೆ, ನನ್ ಕೇಳಿ, ನಾನು ಹೇಳ್ದು ಕೇಳಿ ಇಲ್ಲಿ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ನೀವು ಕೂತ ಹೇಳ್ತಾನೆ. ಆಯ್ತು, ಒಂದ್ ಸೆಕೆಂಡ್. ಸುಧಾಕರ್ ಆಯ್ತು, ಒಂದ್ ಸೆಕೆಂಡ್.